ನೇಪಾಳ ಬಳಿಕ ಪ್ಯಾರಿಸ್ ಧಗಧಗ. ನೇಪಾಳದಲ್ಲಿ ಹಿಂಸಾಚಾರದ ಕಾವು ಇನ್ನೂ ಕಡಿಮೆಯಾಗಿಲ್ಲ. ಹಿಮಾಲಯ ಬೀಡು ಇನ್ನೂ ಧಗಧಗ ಅಂತಿದೆ. ಈ ಬೆನ್ನಲ್ಲೇ ಫ್ರೆಂಚ್ ರಾಜಧಾನಿ ಪ್ಯಾರಿಸ್ ಹೊತ್ತಿ ಉರಿಯುತ್ತಿದೆ. ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಸರ್ಕಾರದ ವಿರುದ್ಧ ದೇಶಾದ್ಯಂತ ತೀವ್ರ ಪ್ರತಿಭಟನೆಗಳು ಭುಗಿಲೆದ್ದಿವೆ. ಸುಂದರ ಪ್ಯಾರಿಸ್ ಹಿಂಸಾಚಾರದಲ್ಲಿ ಧಗಧಗಿಸುತ್ತಿದೆ. ಬ್ಲಾಕ್ ಎವ್ರಿಥಿಂಗ್ ಅಂದ್ರೆ ಎಲ್ಲವನ್ನೂ ತಡೆಯಿರಿ ಅನ್ನೋ ಆಂದೋಲನವು ಅಕ್ಷರಶಃ ಹಿಂಸಾಚಾರಕ್ಕೆ ತಿರುಗಿದೆ. ಬ್ಲಾಕ್ ಎವ್ರಿಥಿಂಗ್ ಆಂದೋಲನ ಮೂಲಕ ಹೆಚ್ಚಿನ ಪ್ರತಿಭಟನಾಕಾರರು ಬೀದಿಗಿಳಿದಿದ್ದಾರೆ. ರಾಜಧಾನಿ ಪ್ಯಾರಿಸ್ ಸೇರಿದಂತೆ ಹಲವು ನಗರಗಳ 30ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಬೆಂಕಿ ಹಚ್ಚಿದ್ದು ಎಲ್ಲೆಲ್ಲೂ ಅಗ್ನಿ ಧಗಧಗಿಸುತ್ತಿದೆ. ರಸ್ತೆಗಳನ್ನು ತಡೆದು ವಾಹನಗಳಿಗೆ ಬೆಂಕಿ ಹಚ್ಚಿದ್ದು ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಅಶ್ರುವಾಯು ಪ್ರಯೋಗಿಸಿದ್ದಾರೆ. ತಡೆಯಲು ಯತ್ನಿಸಿದ ಪೊಲೀಸರ ಜೊತೆಗೂ ವಾಗ್ವಾದಕ್ಕಿಳಿದು ಮಾರಾಮಾರಿ ನಡೆಸಿದ್ದಾರೆ. ಪ್ರತಿಭಟನೆ ನಡೆಸಿದ 300ಕ್ಕೂ ಅಧಿಕ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರತಿಭಟನಾಕಾರರು ಪ್ಯಾರಿಸ್ನ ಬೀದಿಗಳನ್ನು ಮುಚ್ಚಿದ್ದು ಅನೇಕ ಸ್ಥಳಗಳಲ್ಲಿ ಬೆಂಕಿ ಹಚ್ಚಲು ಪ್ರಾರಂಭಿಸಿದ್ದಾರೆ. 80,000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯನ್ನ ಅಖಾಡಕ್ಕೆ ಇಳಿಸಲಾಗಿದ್ದು ಬ್ಯಾರಿಕೇಡ್ಗಳನ್ನು ಮುರಿದ ಪ್ರತಿಭಟನಾಕಾರರನ್ನ ಬಂಧಿಸಲಾಗಿದೆ. ರೆನ್ನೆಸ್ನ ಪಶ್ಚಿಮ ಭಾಗದಲ್ಲಿ ಬಸ್ಗೆ ಬೆಂಕಿ ಹಚ್ಚಿದ್ದರಿಂದ ಸ್ಥಳೀಯವಾಗಿ ವಿದ್ಯುತ್ ಕಡಿತಗೊಂಡು ರೈಲುಗಳು ಕೂಡ ಬಹುತೇಕ ಸ್ತಬ್ಧವಾಗಿವೆ. ಸರ್ಕಾರದ ಬಜೆಟ್ ಕಡಿತದಂತಹ ಯೋಜನೆಗಳು ಮತ್ತು ದೇಶದಲ್ಲಿ ಹೆಚ್ಚುತ್ತಿರುವ ಆರ್ಥಿಕ ಅಸಮಾನತೆಯಂತಹ ಹಲವು ವಿಷಯಗಳನ್ನು ಮುಂದಿಟ್ಟುಕೊಂಡು ಜನ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಪ್ಯಾರಿಸ್ನಲ್ಲಿ ಬೆಂಕಿ ಹಚ್ಚುವುದಕ್ಕೂ ಮೊದಲು ಎಲ್ಲವನ್ನೂ ನಿರ್ಬಂಧಿಸಿ ಆಂದೋಲನವನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಶುರು ಮಾಡಲಾಗಿತ್ತು. ಫ್ರೆಂಚ್ ಪ್ರಧಾನಿ ಬೇರು ತಮ್ಮ ಬಜೆಟ್ನಲ್ಲಿ 44 ಮಿಲಿಯನ್ ಯೂರೋ ಅಂದ್ರೆ ಸುಮಾರು 4 ಲಕ್ಷ ಕೋಟಿ ರೂಪಾಯಿಯನ್ನ ಉಳಿಸುವ ಯೋಜನೆ ಮಂಡಿಸಿದ್ದರು. ಜೊತೆಗೆ 2 ಸರ್ಕಾರಿ ರಜೆಗಳನ್ನ ರದ್ದುಗೊಳಿಸಿದ್ದರು. ಈ ನಡೆ ತೀವ್ರ ಟೀಕೆಗೆ ಒಳಗಾಗಿದ್ದು ಅಧಿಕಾರವನ್ನ ಕಳೆದುಕೊಳ್ಳಬೇಕಾಯಿತು. ಮಾತ್ರವಲ್ಲದೆ ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ರಕ್ಷಣಾ ಸಚಿವ ಲೊಕೋರ್ನುನನ್ನ ನೂತನ ಪ್ರಧಾನಿಯಾಗಿ ನೇಮಿಸಿದರು. ಇಷ್ಟಾದರೂ ಪ್ರತಿಭಟನೆಗಳು ತೀವ್ರಗೊಂಡಿವೆ. ಒಟ್ಟಾರೆ ಕೆಲವೇ ತಿಂಗಳಲ್ಲಿ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ 4 ಪ್ರಧಾನಿಗಳನ್ನ ಬದಲಾಯಿಸಿ 5ನೇ ಪ್ರಧಾನಿಯಾಗಿ ಲೊಕೋರ್ನುರನ್ನ ನೇಮಿಸಿದ್ದಾರೆ. ಕೆಲ ಯೋಜನೆಗಳನ್ನ ಬಲಪಡಿಸಿದ್ದಕ್ಕೆ ಜನ ರೊಚ್ಚಿಗೆದ್ದಿದ್ದಾರೆ. ಸದ್ಯ ಪ್ರಧಾನಿ ಬದಲಾದ ಮೇಲಾದರೂ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನ ಹಿಂಪಡೆಯುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.